ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ ಇಡೀ ದಿನ ಏನೇನಾಯ್ತು ಅನ್ನೋದರ ಸಂಪೂರ್ಣ ಚಿತ್ರವನ್ನ ಕೇವಲ 10 ನಿಮಿಷದಲ್ಲಿ 50 ಸುದ್ದಿಗಳನ್ನ ಕಟ್ಟಿಕೊಡ್ತಿದ್ದೀವಿ. ನಿಮಿಷ 10 ಸುದ್ದಿ 50. ಟಾಟಾ ಗ್ರೂಪ್ ಸಮೂಹಕ್ಕೆ ಉತ್ತರಾಧಿಕಾರಿಯಾಗಿ ಕೈರಸ್ ಪಲ್ಲೊಂಜಿ ಮಿಸ್ತ್ರಿ ಆಯ್ಕೆ. ರತನ್ ಟಾಟಾ ನಿವೃತ್ತಿ ನಂತರ ಟಾಟಾ ಸಮೂಹದ ಗದ್ದುಗೆ ಏರಲಿರುವ ಮಿಸ್ತ್ರಿ 2012ರ ಡಿಸೆಂಬರ್ಗೆ ಟಾಟಾ ಗ್ರೂಪ್ ಅಧ್ಯಕ್ಷ ಸ್ಥಾನದಿಂದ ರತನ್ ಟಾಟಾ ನಿವೃತ್ತಿ. ಬಳ್ಳಾರಿ ಉಪಚುನಾವಣಾ ಕಣಕ್ಕೆ ಪೊಲೀಸ್ ಭದ್ರತೆ. ಬಳ್ಳಾರಿಗೆ ಬಿಎಸ್ಎಫ್ ತಂಡ ಆಗಮನ. ಜನರಿಗೆ ಅಭಯ ನೀಡಲು 400ಕ್ಕೂ ಹೆಚ್ಚು ಬಿಎಸ್ಎಫ್ ಯೋಧರ ಪಥಸಂಚಲನ. ಅಕ್ರಮ ಗಣಿಗಾರಿಕೆಯಲ್ಲಿ ನನ್ನ ಪಾತ್ರ ಇಲ್ಲ. ಜೀವನದಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ. ಹೈಕೋರ್ಟ್ ನೋಟಿಸ್ಗೆ ಸದ್ಯದಲ್ಲೇ ಉತ್ತರ ಕೊಡುತ್ತೇನೆ. ಎಲ್ಲವನ್ನೂ ಪರಿಶೀಲಿಸಿಯೇ ರಾಜ್ಯಪಾಲರು ನನ್ನ ಹೆಸರು ಕೈಬಿಟ್ಟಿದ್ದಾರೆ. ಗುಲ್ಬರ್ಗಾದಲ್ಲಿ ಮಾಜಿ ಮುಖ್ಯಮಂತ್ರಿ ಧರಮ್ ಸಿಂಗ್ ಹೇಳಿಕೆ. ದುಷ್ಕರ್ಮಿಗಳಿಂದ ಅಪಹರಣಕ್ಕೊಳಗಾಗಿದ್ದ ಬಾಲಕ ಸಿನಿಮಿಯ ರೀತಿಯಲ್ಲಿ ಬಚಾವಾದ. ಮೈಸೂರಿನ ಆಲಹಳ್ಳಿಯಲ್ಲಿ ಕಿಡ್ನಾಪರ್ಗಳಿಂದ ತಪ್ಪಿಸಿಕೊಂಡು ಬಂದ ಹುಡುಗ. ಶ್ರೀರಂಗಪಟ್ಟಣದಿಂದ ತಪ್ಪಿಸಿಕೊಂಡು ಬಂದನಂತೆ ಬಾಲಕ. ರಾಯಚೂರಿನ ಸಿಂಧನೂರಿನಲ್ಲಿ ಉಡುಪಿಯ ಪೇಜಾವರ ಶ್ರೀಗಳ 80ನೇ ವರ್ಧಂತಿ ಮಹೋತ್ಸವ. ಸ್ವಾಮೀಜಿಗಳಿಗೆ ಧಾನ್ಯ, ನಾಣ್ಯ, ಹಣ್ಣುಗಳಿಂದ ತುಲಾಭಾರ ಮಾಡಿದ ಭಕ್ತರು. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟಿಕೆಗೆ ಖಂಡನೆ. ಗುಲ್ಬರ್ಗದಲ್ಲಿ ಕರವೇ ಕಾರ್ಯಕರ್ತರ ಪ್ರತಿಭಟನೆ. ಅಫ್ಜಲ್ಪುರದಲ್ಲಿ ಮಹಾರಾಷ್ಟ್ರ ಬಸ್ಗೆ ಮಸಿ ಬಳಿದ ಕರವೇ ಕಾರ್ಯಕರ್ತರು. ಮೈಸೂರು ಮೃಗಾಲಯಕ್ಕೆ ಹಸಿರು ಅನಕೊಂಡ ಹಾವುಗಳ ಆಗಮನ. ಶ್ರೀಲಂಕಾದ ರಾಷ್ಟ್ರೀಯ ಮೃಗಾಲಯದಿಂದ 5 ಅನಕೊಂಡಗಳು ಮೈಸೂರು ಝೂಗೆ. ಅನಕೊಂಡಗಳನ್ನ ಹೊಂದಿದ ದೇಶದ ಮೊದಲ ಮೃಗಾಲಯ ಅನ್ನೋ ಕೀರ್ತಿಗೆ ಪಾತ್ರವಾಯಿತು ಮೈಸೂರು ಮೃಗಾಲಯ. ಉಡುಪಿಯ ನಾಲ್ಕೂರು ಗ್ರಾಮದ ಜನರಿಗೆ ಕಲ್ಲು ಕ್ವಾರಿಗಳ ಕಾಟ. ಕ್ರಷರ್ ಗಣಿಗಾರಿಕೆಗೆ ಕಂಗಾಲಾದ ಜನ. ಕೃಷಿಗೂ ಕಲ್ಲು, ಕುಡಿಯುವ ನೀರು ಕಲುಷಿತ. ಬಿರುಕು ಬಿಟ್ಟ ಮನೆಗಳು. ಜನರ ಗೋಳು ಕೇಳೋರೇ ಇಲ್ಲ. ಹಾಸನದಲ್ಲಿ ತಡರಾತ್ರಿ ಅಕ್ರಮ ಮನೆಗಳ ನೆಲಸಮ. ಚನ್ನಪಟ್ಟಣ ಟೋಲ್ಗೇಟ್ ಬಳಿ 20 ಮನೆಗಳ ತೆರವು. ಸಂತ್ರಸ್ತರಿಗೆ ಪರ್ಯಾಯ ನಿವೇಶನ ನೀಡಿದ್ದ ಕಾರಣ ನಾಗರಿಕರಿಂದ ವಿರೋಧವೇ ಇಲ್ಲ. ಇಂಟರ್ನೆಟ್ನಲ್ಲಿ ಕತ್ರಿನಾ ಹೆಸರು ಸಿಕ್ಕಾಪಟ್ಟೆ ಡೇಂಜರ್. ಕದಿಯುವ ದ್ವೇಷದ ಸಾಫ್ಟ್ವೇರ್ಗಳಿಗೆ ಕತ್ರಿನಾ ಹೆಸರಿಟ್ಟು ವಂಚಿಸುತ್ತಿದ್ದ ಟೆಕ್ಕಿಗಳು. ಭಾರತದ ಸೈಬರ್ ಇಂಡಸ್ಟ್ರಿಯಲ್ಲಿ ಮೋಸ್ಟ್ ಡೇಂಜರಸ್ ಸೆಲೆಬ್ರಿಟಿಯಾದ ಕತ್ರಿನಾ ನಂತರದ ಸ್ಥಾನದಲ್ಲಿ ದೀಪಿಕಾ ಮತ್ತು ಕರೀನಾ. ಚೀನಾ ಗಡಿಯಲ್ಲಿ ರಸ್ತೆ ಮತ್ತು ವಿಮಾನ ನಿಲ್ದಾಣಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲು ಕೇಂದ್ರ ಸರ್ಕಾರ ನಿರ್ಧಾರ. ಬಾಕಿ ಉಳಿದಿರುವ ರಸ್ತೆಗಳಲ್ಲಿ 39 ಮಾರ್ಗಗಳನ್ನು 2013ರಲ್ಲೇ ಪೂರೈಸಲು ಯೋಜನೆ. ಡಾಲರ್ ಎದುರು ಕುಸಿಯುತ್ತಲೇ ಇರುವ ರೂಪಾಯಿ ಬೆಲೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ತಲ್ಲಣ. ಜನರು ತೆರಬೇಕಿದೆ ಬೆಲೆ. ತೊಗರಿ, ಉದ್ದು, ಹೆಸರು ಕಾಳುಗಳ ಬೆಲೆ ಗಗನಕ್ಕೇರುವ ಅಪಾಯ. ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಬ್ಲೂ ಫಿಲ್ಮ್ ನಟಿ ಸನ್ನಿ ಲಿಯೋನ್ ಎಂಟ್ರಿ. ಭಾರತದಲ್ಲಿ ಕ್ಯಾಶ್ ಮಾಡಿಕೊಳ್ಳಲು ಮುಂದಾದ ಅಮೆರಿಕನ್ ನೀಲಿ ಚಿತ್ರ ನಿರ್ಮಾಣ ಕಂಪನಿ. ಬಿಗ್ ಬಾಸ್ನಲ್ಲೇ ನಡೆಯುವ ಕಥೆಗೆ ಸನ್ನಿ ಲಿಯೋನ್ ನಾಯಕಿ. ಹೊಸ ನೀಲಿ ಚಿತ್ರಕ್ಕೆ ಸ್ಟೋರಿಯೂ ರೆಡಿ. ದೇಸಿ ಬಾಯ್ಸ್ ಚಿತ್ರದ ಪ್ರಚಾರದ ವೇಳೆ ಅಭಿಮಾನಿಯನ್ನ ಹೊಡೆದ ಜಾನ್ ಅಬ್ರಹಾಂ. ಪುಣೆಯಲ್ಲಿ ಚಿತ್ರದ ಪ್ರಚಾರದ ವೇಳೆ ಘಟನೆ. ಮೂಕ ಸಾಕ್ಷಿಯಾದ್ರು ಅಕ್ಷಯ್ ಕುಮಾರ್ ಚಿತ್ರಾಂಗದ ದೀಪಿಕಾ ಪಡುಕೋಣೆ. ಮಂಡ್ಯದ ಪಾಂಡವಪುರ ತಾಲೂಕಿನ ಮಾಣಿಕ್ಯನಹಳ್ಳಿಯಲ್ಲಿ ರೌಡಿ ಅಶೋಕ್ ಹತ್ಯೆ. ಅರಳಿಕಟ್ಟೆ ಮೇಲೆ ಕುಳಿತಿದ್ದಾಗ ಕೊಂದು ಪರಾರಿಯಾದ ದುಷ್ಕರ್ಮಿಗಳು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆ ಅಧ್ಯಕ್ಷ ವೆಂಕಟೇಶ್ ಮತ್ತು ಕೃಷ್ಣನ ಮೇಲೆ ಅನುಮಾನ. ಬಿಜಾಪುರದ ಗಡಿಭಾಗದಲ್ಲಿರುವ ಮಹಾರಾಷ್ಟ್ರದ ಗುಡ್ಡಾಪುರ ದಾನಮ್ಮದೇವಿ ಜಾತ್ರೆ ಆರಂಭ. ದಾನಮ್ಮದೇವಿ ದರ್ಶನಕ್ಕೆ ಭಕ್ತ ಸಾಗರ. ಪಾದಯಾತ್ರೆಯಲ್ಲಿ ಬರುತ್ತಿರುವ ಭಕ್ತರಿಗೆ ಭಕ್ತರಿಂದಲೇ ಸಕಲ ಉಪಚಾರ. ಬಿಜಾಪುರದ ಮುಳವಾಡದ ಗೌರಿ ಜಾತ್ರೆಯಲ್ಲಿ ಟಗರಿನ ಕಾಳಗ. ಸೋಲಿಲ್ಲದ ಸರದಾರ ಬಿರುದಿನ ಟಗರಿಗೆ ಬಹುಮಾನ. ಚಾಮರಾಜನಗರದಲ್ಲಿ ಬೆಳ್ಳಂಬೆಳಿಗ್ಗೆ ಮೊಬೈಲ್ ಅಂಗಡಿಯಲ್ಲಿ ಕಳ್ಳತನ. ಕೊಳದ ಗಣಪತಿ ದೇವಸ್ಥಾನದ ಸಮೀಪದಲ್ಲಿನ ಎಂಎನ್ ಮೊಬೈಲ್ ಅಂಗಡಿಯಲ್ಲಿ ಕಳವು. ಮಳಲೂರು ಏತ ನೀರಾವರಿ ಯೋಜನೆಗೆ ಕ್ರಮ ಕೈಗೊಳ್ಳದ ಸರ್ಕಾರ. ಮೂಡಿಗೆರೆ ಶಾಸಕರ ಮನೆ ಮುಂದೆ ರೈತರ ಧರಣಿ 2ನೇ ದಿನಕ್ಕೆ. ರೈತರ ಗೋಳು ಕೇಳಲು ಶಾಸಕರು ಬರಲೇ ಇಲ್ಲ. ಭದ್ರಾವತಿಯಲ್ಲಿ 6 ತಿಂಗಳ ಹಿಂದಿನ ಕೊಲೆ ಪ್ರಕರಣ ಭೇದಿಸಿದ ಪೊಲೀಸರು. ಸಾಲ ಪಡೆದು ವಾಪಸ್ ಕೇಳಿದ್ದಕ್ಕೆ ಕೊಂದಿದ್ದ ಆರೋಪಿ ನಾಗನ ಬಂಧನ. ಕೊಲೆಯಾದ ಮಹಿಳೆ ಪದ್ಮಾಳಿಂದ ಅಪಹರಿಸಿದ್ದ ಚಿನ್ನಾಭರಣ ವಶಪಡಿಸಿಕೊಂಡ ಪೊಲೀಸರು. ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಫಲಪುಷ್ಪ ಪ್ರದರ್ಶನ. ಕಲ್ಲಂಗಡಿಯಲ್ಲಿ ಅರಳಿದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಸವದತ್ತಿ ಯಲ್ಲಮ್ಮ ದೇವಿ. ಹೂವಿನಲ್ಲಿ ಅರಳಿದೆ ಕೂಡಲ ಸಂಗಮ ಮಂಟಪ.
ಯಾದಗಿರಿಯ ವಡೇಗೆರೆ ಸಮೀಪ 3 ಹಳ್ಳಿಗಳಿಗೆ ಕುಡಿಯುವ ನೀರು ಯೋಜನೆ 3 ಕೋಟಿ ಖರ್ಚು ಮಾಡಿ 3 ವರ್ಷವಾದರೂ ಜನರಿಗೆ ಸಿಗುತ್ತಿಲ್ಲ ಕುಡಿಯುವ ನೀರು. ಕೋಟಿ ಖರ್ಚು ಮಾಡಿದ್ರೂ ಕೆಲಸ ಆಗಲಿಲ್ಲ. ಸಚಿವ ಜಗದೀಶ್ ಶೆಟ್ಟರ್ ಎಚ್ಚರಿಕೆಗೂ ಕ್ಯಾರೆ ಎನ್ನದ ಅಧಿಕಾರಿಗಳು. ಬಳ್ಳಾರಿಯಲ್ಲಿ ಶ್ರೀರಾಮುಲು ಮಾಡುತ್ತಿರುವುದು ಸ್ವಾಭಿಮಾನದ ನಾಟಕ. ಬಿಜೆಪಿಯ ಅಭಿವೃದ್ಧಿ ಹೆಸರಲ್ಲಿ ಮತ ಕೇಳಲು ರಾಮುಲುಗೆ ಅಧಿಕಾರ ಇಲ್ಲ. ಸಂಸದ ಆಯನೂರು ಮಂಜುನಾಥ್ ಟೀಕೆ. ಸಿಲ್ಕ್ ಸ್ಮಿತಾ ಜೀವನ ಕಥೆ ಆಧರಿಸಿದ ಡರ್ಟಿ ಪಿಕ್ಚರ್ ಚಿತ್ರವನ್ನ ಸಂಸತ್ನಲ್ಲಿ ಪ್ರಮೋಟ್ ಮಾಡಿದ ಇಮ್ರಾನ್ ಹಶ್ಮಿ. ವಿಭಿನ್ನ ರೀತಿಯ ಪ್ರಚಾರಕ್ಕೆ ಸಂಸತ್ತನ್ನ ಆರಿಸಿಕೊಂಡೆ ಅಂದ್ರು ಇಮ್ರಾನ್ ಹಶ್ಮಿ. 2G ಹಗರಣ ಆರೋಪಿಗಳಾದ ಕನಿಮೊಳಿ ಮತ್ತು 5 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದ ದೆಹಲಿ ಹೈಕೋರ್ಟ್. ಕೇಂದ್ರ ಸಚಿವ ಶರದ್ ಪವಾರ್ಗೆ ದೆಹಲಿಯ ಎನ್ಡಿಎಂಸಿ ಆವರಣದಲ್ಲೇ ಕಪಾಳಮೋಕ್ಷ. ಹರ್ವಿಂದರ್ ಸಿಂಗ್ ಎಂಬುವನಿಂದ ಪವಾರ್ ಮೇಲೆ ಪ್ರಹಾರ. ಕಕ್ಕಾಬಿಕ್ಕಿಯಾದ ಕೇಂದ್ರ ಸಚಿವ ಶರದ್ ಪವಾರ್. ಶನಿವಾರವಷ್ಟೇ ಮಾಜಿ ಸಚಿವ ಸುಖರಾಮ್ಗೂ ಹೊಡೆದಿದ್ದ ಹರ್ವಿಂದರ್ ಸಿಂಗ್. ಬಳ್ಳಾರಿ ಉಪಚುನಾವಣೆ ಶ್ರೀರಾಮುಲುಗೆ ಜೆಡಿಯು ಬೆಂಬಲ. ಬಿಜೆಪಿಯಿಂದ ರಾಮುಲುಗೆ ಅನ್ಯಾಯವಾಗಿದೆ ಅಂದ್ರು ಜೆಡಿಯು ರಾಜ್ಯಾಧ್ಯಕ್ಷ ನಾಡಗೌಡ. ಬಳ್ಳಾರಿಗೆ ನೀಡಿದ್ದ 1 ಕೋಟಿ ರೂಪಾಯಿ ಅನುದಾನ ಸದ್ಬಳಕೆ ಆಗಿಲ್ಲ. ಅಭಿವೃದ್ಧಿ ಕಡೆಗಣಿಸಿದ್ದ ಶ್ರೀರಾಮುಲುಗೆ ಮತದಾರರಿಂದ ತಕ್ಕ ಪಾಠ. ಮುಖ್ಯಮಂತ್ರಿ ಸದಾನಂದ ಗೌಡ ಟೀಕೆ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟಿಕೆಗೆ ಖಂಡನೆ. ಮುಖ್ಯಮಂತ್ರಿ ಗೃಹ ಕಚೇರಿ ಕೃಷ್ಣಗೆ ಕರವೇ ಕಾರ್ಯಕರ್ತರ ಮುತ್ತಿಗೆ. ಕನ್ನಡ ದ್ರೋಹಿಗಳನ್ನ ಶಿಕ್ಷಿಸಲು ನಾರಾಯಣಗೌಡ ಒತ್ತಾಯ. ಅಸಹಾಯಕರಿಗೆ ನೀಡುವ ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ ನೀಡೋದಕ್ಕೂ ಅಧಿಕಾರಿಗಳ ದಗಲ್ಬಾಜಿತನ. ಮಾಹಿತಿ ಕೇಳಿದ ಸುವರ್ಣ ನ್ಯೂಸ್ ತಂಡವನ್ನು ಅಲೆದಾಡಿಸಿದ ಪೋಸ್ಟ್ ಆಫೀಸ್ ಸಿಬ್ಬಂದಿ. ವಿಜಯನಗರ ಮಾಗಡಿ ರಸ್ತೆ ಪೋಸ್ಟ್ ಆಫೀಸ್ನಲ್ಲಿ ಅಧಿಕಾರಿಗಳದ್ದೇ ದರ್ಬಾರು. ಟೆಸ್ಟ್ ಕ್ರಿಕೆಟ್ನಲ್ಲಿ ರಾಹುಲ್ ದ್ರಾವಿಡ್ ಮತ್ತೊಂದು ಮೈಲಿಗಲ್ಲು. 13,000 ರನ್ ಪೂರೈಸಿದ ಗೋಡೆ. ಅತಿ ಹೆಚ್ಚು ರನ್ ಗಳಿಸಿದ ಸಾಧಕರಲ್ಲಿ 2ನೇ ಸ್ಥಾನಕ್ಕೇರಿದ ದ್ರಾವಿಡ್. ಸಚಿನ್ ನಂಬರ್ 1. ಡ್ಯಾಮ್ 999 ಚಿತ್ರ ವಿವಾದ. ಚಿತ್ರ ಪ್ರದರ್ಶನವನ್ನ ನಿಷೇಧಿಸಿದ ತಮಿಳುನಾಡು ಸರ್ಕಾರ. ಚಿತ್ರ ನಿಷೇಧಿಸಿ ಆದೇಶ ಹೊರಡಿಸಿದ ಮುಖ್ಯಮಂತ್ರಿ ಜಯಲಲಿತಾ. ಚಿತ್ರದುರ್ಗದ ಹೊಳಲ್ಕೆರೆಯಲ್ಲೊಂದು ಪವಾಡದ ದೇವರು. ಹಾವು ಚೇಳು ಕಚ್ಚಿದ್ರೆ ಆಸ್ಪತ್ರೆಗೆ ಹೋಗದ ಜನ. ಕಚ್ಚಿಸಿಕೊಂಡವರು ಚಿತ್ರಹಳ್ಳಿಯ ಚಿತ್ರಲಿಂಗೇಶ್ವರನ ದರ್ಶನ ಮಾಡಿ ಭಸ್ಮ ತೀರ್ಥ ಪಡೆದ್ರೆ ನೋವು ಮಾಯ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಗೆಲುವಿಗೆ ಹುಬ್ಬಳ್ಳಿಯಲ್ಲಿನ ರಾಮುಲು ಅಭಿಮಾನಿಗಳ ಪ್ರಾರ್ಥನೆ. ರಾಯಚೂರು ನಗರದ ಪದವಿ ಮಹಾವಿದ್ಯಾಲಯದಲ್ಲಿ ಸಾಮೂಹಿಕ ನಕಲು. ವಿದ್ಯಾರ್ಥಿಗಳಿಂದ 5 ರಿಂದ 10,000 ರೂಪಾಯಿ ಹಣ ಪಡೆದು ಸಾಮೂಹಿಕ ನಕಲಿಗೆ ಅಧ್ಯಾಪಕರ ಸಹಕಾರ. ಸುವರ್ಣ ನ್ಯೂಸ್ ಟೀಮ್ ಕಂಡು ಓಡಿ ಹೋದ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು. ಟಾಯ್ಲೆಟ್ ರೂಮ್ನಲ್ಲಿ ಸಿಕ್ಕವು ಉತ್ತರ ಪತ್ರಿಕೆ. ಮೈಸೂರಿನಲ್ಲಿ ನೂತನ ಮರಳು ನೀತಿ. ಅತ್ತ ಗ್ರಾಹಕರಿಗೂ ಲಾಭವಿಲ್ಲ, ಇತ್ತ ಗುತ್ತಿಗೆದಾರರಿಗೂ ಲಾಭವಿಲ್ಲ. ಸಿಟ್ಟಿಗೆದ್ದ ಗುತ್ತಿಗೆದಾರರಿಂದ ಲೋಕೋಪಯೋಗಿ ಕಚೇರಿಗೆ ಮುತ್ತಿಗೆ. ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಅನಾಮಧೇಯ ಭಕ್ತನ ಕೋಟಿ ಕಾಣಿಕೆ. 162 ವಜ್ರಗಳನ್ನು ಅರ್ಪಿಸಿ ಹೋದ ಅನಾಮಿಕ ಭಕ್ತ. ವಜ್ರಗಳ ಜೊತೆ ವಜ್ರಗಳು ಅಸಲಿ ಎನ್ನುವ ಪತ್ರವನ್ನು ಇಟ್ಟು ಹೋದ ಕೋಟ್ಯಾಧಿಪತಿ ಭಕ್ತ ಮಹಾಶಯ. ಮುಂಬೈ ದಾಳಿಗೆ ನವೆಂಬರ್ 26ಕ್ಕೆ 3 ವರ್ಷ. ಘಟನೆ ಆಧರಿಸಿ ಮರಾಠಿ ಚಿತ್ರ ಹೆಲ್ಲೋ ಜೈ ಹಿಂದ್ ನಾಳೆ ರಿಲೀಸ್. ಹಂತಕ ಕಸಬ್ ಹೆಸರನ್ನು ಅಸಬ್ ಎಂದು ಬದಲಾಯಿಸಿದ ಚಿತ್ರತಂಡ. ಚಿತ್ರಕ್ಕೆ U3 ಸರ್ಟಿಫಿಕೇಟ್. ಬೆಂಗಳೂರಲ್ಲಿ ರೌಡಿಗಳ ಮನೆಗಳ ಮೇಲೆ ಉತ್ತರ ವಲಯ ಪೊಲೀಸರಿಂದ ದಾಳಿ. ಶ್ರೀರಾಂಪುರದ 5, ರಾಜಗೋಪಾಲ್ ನಗರದ 14 ರೌಡಿಗಳು, ನಂದಿನಿ ಲೇಔಟ್ನ 12 ರೌಡಿಗಳ ಮನೆ ಮೇಲೆ ದಾಳಿ. 52 ರೌಡಿಗಳ ಬಂಧನ, 4 ಆಟೋ, 13 ದ್ವಿಚಕ್ರ ವಾಹನ ಜಪ್ತಿ. ಬೆಂಗಳೂರಿನ ಆಗರದಲ್ಲಿರುವ SC/ST ವಿದ್ಯಾರ್ಥಿಗಳ ಹಾಸ್ಟೆಲ್ನಲ್ಲಿ ಕಳಪೆ ಆಹಾರ ವಿತರಣೆ. ರೊಚ್ಚಿಗೆದ್ದ ವಿದ್ಯಾರ್ಥಿಗಳಿಂದ ರಾತ್ರಿ ಇಡೀ ಪ್ರತಿಭಟನೆ. ವಿದ್ಯಾರ್ಥಿಗಳ ಸಂಕಟ ಕೇಳಲು ಯಾರೂ ಇರಲಿಲ್ಲ. ಬೆಂಗಳೂರಿಗೆ ಬಂತು F1 ಕಾರ್. ರೆನೋ ಶೋರೂಮ್ನಲ್ಲಿ ಕಾರ್ ಪ್ರದರ್ಶನ. ಕಾರ್ ನೋಡಿ ವಿಸ್ಮಿತರಾದರು ನೋಡುಗರು. ಕೊಡವರ ಉಡುಪಿನಲ್ಲಿ ಮಿಂಚಿದ ಕೇಂದ್ರ ಸಚಿವ ಆಸ್ಕರ್ ಫರ್ನಾಂಡಿಸ್. ಮಡಿಕೇರಿಯಲ್ಲಿ ನಡೆದ ಕೊಡವ ನ್ಯಾಷನಲ್ ಕೌನ್ಸಿಲ್ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಹೊಸ ಗೆಟಪ್. ಕುಪ್ಪೆ ಚಾಲೆ ಧರಿಸಿ ಬಾಳೆ ಕಡಿದ ಕೇಂದ್ರ ಸಚಿವ. ಬೆಳಗಾವಿ ಪಾಲಿಕೆ ವಿಸರ್ಜಿಸಿ. ಧಾರವಾಡದಲ್ಲಿ ಕಾರವೇ ಆಗ್ರಹ. ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ. ಬಿಎಸ್ವೈ ಅವರಿಂದ ಜಾತಿ ರಾಜಕೀಯ. ಬಿಜೆಪಿಗೆ ಮತ ಹಾಕಿ ಎಂದು ಲಿಂಗಾಯತರಿಗೆ ಕರೆ ಕೊಟ್ಟಿದ್ದು ತಪ್ಪು. ಕಾಂಗ್ರೆಸ್ ಮುಖಂಡ ವಿ ಸುದರ್ಶನ್ ಟೀಕೆ. ಚುನಾವಣಾ ಆಯೋಗಕ್ಕೆ ದೂರು ನೀಡಲು ನಿರ್ಧಾರ. ರಜನಿಕಾಂತ್ ಅಳಿಯ ಧನುಷ್ ಆಡಿದ ಹಾಡು ಇಂಟರ್ನೆಟ್ನಲ್ಲಿ ಸಿಕ್ಕಾಪಟ್ಟೆ ಹಿಟ್. ಒಂದೇ ವಾರದಲ್ಲಿ 40 ಲಕ್ಷ ಹಿಟ್ ಪಡೆದ ವೈ ದಿಸ್ ಕೊಲೆವೆರಿ ಹಾಡು.
ಚಿತ್ರದುರ್ಗ ಜಿಲ್ಲಾ ಭೂಮಾಪನ ಇಲಾಖೆಯಲ್ಲಿ ಮಾಧ್ಯಮದವರ ಮೇಲೆ ಹಲ್ಲೆ, ಉಪನಿರ್ದೇಶಕ ವೇಣುಗೋಪಾಲ್ ಕಚೇರಿಯಲ್ಲಿ ಘಟನೆ, ಡಿ ಗ್ರೂಪ್ ನೌಕರನಿಗೆ ಕಿರುಕುಳ, ಆತ್ಮಹತ್ಯೆಗೆ ಯತ್ನಿಸಿದ ನೌಕರ ರುದ್ರಪ್ಪ, ಮಾಧ್ಯಮ ಸಿಬ್ಬಂದಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಅಧಿಕಾರಿ. ಬಿಜೆಪಿ ಅಭ್ಯರ್ಥಿಗೂ ಮತ ನೀಡುವುದಿಲ್ಲ, ಶ್ರೀರಾಮುಲುಗೂ ವೋಟ್ ಹಾಕಲ್ಲ, ಚಾಗನೂರು ಗ್ರಾಮದ ರೈತರ ನಿರ್ಧಾರ, ವಿಮಾನ ನಿಲ್ದಾಣಕ್ಕೆ ಭೂಸ್ವಾಧೀನಕ್ಕೆ ಮುಂದಾಗಿದ್ದ ರಾಮುಲು ಮತ್ತು ಬಿಜೆಪಿ ವಿರುದ್ಧ ರೈತರ ಆಕ್ರೋಶ. ಮದ್ಯಪಾನ ವಿರುದ್ಧ ಶಾಲಾ ಮಕ್ಕಳ ಆಂದೋಲನ, ಶಿರಸಿಯ ಗೋಳಿಯ ಸಿದ್ಧಿವಿನಾಯಕ ಪ್ರೌಢಶಾಲೆಯ ಸುವರ್ಣ ಮಹೋತ್ಸವದ ಅಂಗವಾಗಿ ಜನಜಾಗೃತಿ ಯಾತ್ರೆ, ಪುಟ್ಟ ಮಕ್ಕಳಿಂದ ಮದ್ಯಪಾನ ವಿರೋಧಿ ಸಂದೇಶ. ಶಿವಮೊಗ್ಗದ ಲಷ್ಕರ್ ಮೊಹಲ್ಲಾ ಬಡಾವಣೆಯಲ್ಲಿ ನಲ್ಲಿಗಳಲ್ಲಿ ಹರಿದು ಬರುತ್ತಿದೆ ರಕ್ತ, ಕುಡಿಯುವ ನೀರಿನಲ್ಲಿ ರಕ್ತದ ವಾಸನೆ, ಕ್ರಮ ಕೈಗೊಳ್ಳದ ನಗರಸಭೆ. ದಯವಿಟ್ಟು ಕ್ಷಮಿಸಿ, ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸಿ, ಬಳ್ಳಾರಿ ಮತದಾರರಿಗೆ ಯಡಿಯೂರಪ್ಪ ಮನವಿ. ಯಾರು ಎಷ್ಟೇ ಅರ್ಜಿ ಹಾಕಿದ್ರೂ ಹೆದರೋದಿಲ್ಲ, ಎಷ್ಟು ದಿನಗಳ ಜೈಲುವಾಸಕ್ಕೂ ಸಿದ್ಧ ಅಂದ್ರು ಯಡಿಯೂರಪ್ಪ.